ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಫುಡ್ ವ್ಲಾಗ್. ಇವತ್ತಿನ ರೆಸಿಪಿ ಬೂದ್ಗುಂಬಳಕಾಯಿಯ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟು ನಾವು ಬೂದ್ಗುಂಬಳಕಾಯಿನ ಈ ರೀತಿ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಬೂದ್ಗುಂಬಳಕಾಯಿ ಬೇಯಷ್ಟು ನೀರನ್ನ ಹಾಕ್ಕೊಂಡು ತೊಳೆದು ಇಟ್ಕೊಂಡಿರುವಂತಹ ಕಾಯಿನ ಹಾಕೋಬೇಕು. ಈಗ ಅದಕ್ಕೆ ಒಂಚೂರು ಉಪ್ಪು ಹಾಗೆ ಒಂಚೂರು ಅರಿಶಿನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 50% ಬೇಯುವಷ್ಟು ಬಿಡಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಬೆಂದ್ಕೊಂಡ್ರೆ ಸಾಕು. ಸೊ ಇದರ ಹೆಲ್ತ್ ಬೆನಿಫಿಟ್ಸ್ ಹೇಳೋದಾದರೆ ಇದರಲ್ಲಿ ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದರ ಜ್ಯೂಸ್ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ತಿನ್ನೋದ್ರಿಂದ ನಮಗೆ ಫುಲ್ ಫೀಲಿಂಗ್ನ ಕೊಡುತ್ತೆ. ಸೊ ನಮಗೆ ನಂತರ ಏನೂ ತಿನ್ನಬೇಕು ಅಂತಲೂ ಅನಿಸೋದಿಲ್ಲ, ಕ್ರೇವಿಂಗ್ಸು ಆಗೋದಿಲ್ಲ. ಸೊ ಇದು ಈಗ ಬೆಂದಿದೆ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ, ಒಂದು 2 ಸ್ಪೂನ್ ಆಗೋವಷ್ಟು ಜೀರಿಗೆ ಮತ್ತು ಕಾಳುಮೆಣಸು, ಕೊಬ್ಬರಿ ಮತ್ತು ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈಗ ಫಸ್ಟು ಒಂದು ಜಾರ್ಗೆ ಕೊಬ್ಬರಿನ ಹಾಕ್ಕೊಂಡು ಅದಕ್ಕೆ ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಸ್ವಲ್ಪ ರುಬ್ಕೊಂಡಿದ್ದೀನಿ ತರತರಿಯಾಗಿ. ಈಗ ನಾವು ಇಟ್ಕೊಂಡಿರುವಂತಹ ಮಸಾಲೆಗಳು ಅಂದರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅಕ್ಕಿ, ಜೀರಿಗೆ ಹಾಗೆ ಮೆಣಸನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಫೈನ್ ಪೇಸ್ಟ್ನ ಮಾಡ್ಕೋಬೇಕು. ಸೊ ಈಗ ನೋಡಿ ಈ ಥರ ಪೇಸ್ಟ್ನ ನಾವು ಮಾಡ್ಕೋಬೇಕು. ಇಷ್ಟಾಗಿದ್ದರೆ ಸಾಕು. ಈಗ ನಾವು ಬೇಯಿಸ್ಕೊಂಡಿರೋವಂಥ ಬೂದ್ಗುಂಬಳಕಾಯಿಗೆ ಈ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ರುಚಿಗೆ ಉಪ್ಪು ಸಾಕಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ನೀರು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದರ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸೊ ಈಗ ಹಾಕ್ಕೋಬೇಕು. ಆ್ಯಂಡ್ ಗಟ್ಟಿ ಮೊಸರನ್ನ ತಗೊಂಡು ಚೆನ್ನಾಗಿ ಕಡಿಬೇಕು ಲಮ್ಸ್ ಇಲ್ಲದ ಹಾಗೆ. ಸೊ ಈಗ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ನ ಕೊಟ್ಟರೆ ಸೂಪರ್ ಟೇಸ್ಟಿ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಬೂದ್ಗುಂಬಳಕಾಯಿಯ ಮಜ್ಜಿಗೆ ಹುಳಿ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಒಳ್ಳೆಯ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಮತ್ತು ಸೂಪರ್ ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ಯಾವಾಗಾದರೂ ಹೆವಿ ಅನಿಸಿದಾಗ ಮಸಾಲೆ ಫುಡ್ ತಿಂದಾಗ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಫುಡ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.